ನಮಸ್ತೆ ವೀಕ್ಷಕರೇ. ತ್ರಿಕೋನಾಸನನ ಟ್ರೈ ಮಾಡ್ತಿದ್ದೀರಾ? ಹೌದು. ಯೋಗದಲ್ಲೇ ತುಂಬ ಈಸಿಯಾಗಿರುವಂಥ ಆಸನ ಅಂತ ಎಲ್ಲರೂ ಅಂದ್ಕೊಳ್ಳೋದು ತ್ರಿಕೋನಾಸನ. ಆದರೆ ತ್ರಿಕೋನಾಸನನ ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ನಿಮಗೆ ನೆಕ್ ಪೇಯ್ನ್, ಬ್ಯಾಕ್ ಪೇಯ್ನ್ ಹಾಗೆ ಲೆಗ್ ಪೇಯ್ನ್ ಇದು 3 ಬರೋ ಚಾನ್ಸಸ್ ಇದೆ ಅನ್ನೋದು ನಿಮಗೆ ಗೊತ್ತಾ? ಹೌದು. ವಿಡಿಯೋನ ಪೂರ್ತಿಯಾಗಿ ನೋಡಿ ಏನು ತಪ್ಪು ಮಾಡ್ತಿದ್ದೀರಾ ಅಂತ ತಿಳ್ಕೊಂಡು ಅದಾದಮೇಲೆ ಕಂಪ್ಲೀಟಾಗಿ ಟ್ರೈ ಮಾಡಿ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಮೊದಲನೇದಾಗಿ ತ್ರಿಕೋನಾಸನಕ್ಕೆ ಹೋಗೋ ಮೊದಲು ಈ ಆಸನನ ಯಾರ್ಯಾರು ಮಾಡಬಾರ್ದು ಅಂತ ಹೇಳ್ತೀನಿ. ಯಾಕಂದರೆ ಆಸನನ ಟ್ರೈ ಆದಮೇಲೆ ಅಯ್ಯೋ ನಾನು ಮಾಡಬಾರ್ದಿತ್ತು ಅಂತ ನಿಮ್ಗೆ ಅನಿಸ್ಬಾರ್ದು. ಅದಕ್ಕೋಸ್ಕರ ಯಾರ್ಯಾರು ಪ್ರೆಗ್ನೆಂಟ್ ಲೇಡೀಸ್ ಆಗಿದ್ದೀರಾ ಅವರು ದಯವಿಟ್ಟು ಈ ಆಸನನ ಟ್ರೈ ಮಾಡಬೇಡಿ. ಅದ್ರ ಜೊತೆಗೆ ಹೈ ಬಿ ಪಿ ಇರುವಂಥವ್ರು ಈ ಆಸನ ಮಾಡಬೇಡಿ. ಇದ್ರ ಜೊತೆಗೆ ಯಾರ್ಯಾರಿಗೆ ತುಂಬ ಸಿವಿಯರ್ ಬ್ಯಾಕ್ ಪೇನ್ ಇದೆ, ಸ್ವಲ್ಪ ಬ್ಯಾಕ್ ಪೇನ್ ಇದ್ದರೆ ಪರವಾಗಿಲ್ಲ, ಬಟ್ ಸಿವಿಯರ್ ಬ್ಯಾಕ್ ಪೇನ್ ಇದೆ, ಸಯಾಟಿಕ ಇದೆ ಅಂತನವರು ಈ ಆಸನನ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ಈ ಆಸನದಿಂದ ಆಗೋ ಬೆನಿಫಿಟ್ಸ್ ಏನು? ಯಾಕಂತಂದರೆ ಪ್ರತಿಯೊಂದು ಆಸನ ನಾವು ಮಾಡೋದು ನಮ್ಮ ಬೆನಿಫಿಟ್ಸ್ಗೋಸ್ಕರ. ಹಾಗೆ ಈ ಆಸನ ಮಾಡೋದ್ರಿಂದಾಗಿ ನಿಮಗೇನು ಬೆನಿಫಿಟ್ ಸಿಗುತ್ತೆ, ಇದರಿಂದ ಆಗೋ ಉಪಯೋಗಗಳೇನು ಅಂತ ನೋಡೋದಾದರೆ, ಯಾರಿಗೆ ಇವಾಗ ಬೆನ್ನು ನೋವು ಶುರುವಾಗಿದೆ ಅಥವಾ ಯಾರಿಗೆ ನೆಕ್ ಪೇನ್ ಶುರುವಾಗಿದೆ, ಲಂಬಾರ್ ರೀಜನಲ್ಲಿ ಯಾರಿಗೆ ಪೇನ್ ಶುರುವಾಗಿರುತ್ತೆ ಅವರು ಈ ಆಸನನ ಮಾಡೋದ್ರಿಂದ, ಪ್ರಾಪರ್ ಬ್ರೀದಿಂಗ್ ಟೆಕ್ನಿಕ್ಕಿಂದ ಮಾಡೋದ್ರಿಂದ ನಿಮಗೆ ಲೋವರ್ ಬ್ಯಾಕ್ ಪೇನ್ ಕಮ್ಮಿ ಆಗುತ್ತೆ. ಜೊತೆಗೆ ನಿಮ್ಮ ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಆಗುತ್ತೆ. ಇದ್ರ ಜೊತೆಗೆ ನಿಮ್ಮ ದೃಷ್ಟಿ ಒಂದೇ ಕಡೆ ಇರೋದ್ರಿಂದಾಗಿ ನಿಮ್ಮ ಕಾನ್ಸಂಟ್ರೇಷನ್ ಕೂಡ ಇಂಪ್ರೂವ್ ಆಗುತ್ತೆ. ಇದ್ರ ಜೊತೆಗೆ ನಿಮ್ಮ ಬಾಡಿ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ. ಮೇಯ್ನಾಗಿ ನೀವು ಇಲ್ಲಿ ಲ್ಯಾಟ್ರಲ್ ಬೆಂಡ್ ಆಗ್ತಿರೋದ್ರಿಂದಾಗಿ ನಿಮ್ಮ ಡೈಜೆಷನ್ ಸಿಸ್ಟಮ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಈ ಎಲ್ಲ ಬೆನಿಫಿಟ್ಗಳು ನಿಮಗೆ ಈಸಿಯಾಗಿ ಸಿಗುತ್ತೆ ತ್ರಿಕೋನಾಸನದಿಂದ ವಿತ್ ಕಂಟ್ರೋಲ್ ಬ್ರೀದಿಂಗ್. ನೀವು ಬ್ರೀದಿಂಗ್ನ ಮರೆತು ಕೇವಲ ಆಸನದ ಮೇಲೆ ಪ್ರಯತ್ನ ಪಟ್ಟರೆ ಇದು ಯಾವುದೇ ರೀತಿಯ ಇಂಪ್ಯಾಕ್ಟ್ ಕೂಡ ನಿಮ್ಮ ದೇಹದ ಮೇಲೆ ಮಾಡಲ್ಲ. ದಯವಿಟ್ಟು ಆಸನದ ಜೊತೆಗೆ ನಿಮ್ಮ ಬ್ರೀದಿಂಗನ್ನು ಕೂಡ ಕಾನ್ಸಂಟ್ರೇಟ್ ಮಾಡಿ ಟ್ರೈ ಮಾಡಿ. ಈಗ ನಿಮ್ಮ ದೇಹ ಸಮಸ್ಥಿತಿಯಲ್ಲಿರಲಿ. ನಿಧಾನವಾದ ಉಸಿರಾಟ. 2 ಕಾಲುಗಳ ಮಧ್ಯೆ 4 ಅಡಿಗಳಷ್ಟು ಜಾಗ ಇರಲಿ. ನಿಧಾನವಾಗಿ ನಿಮ್ಮ ಬಲಗಾಲನ್ನು 90 ಡಿಗ್ರಿ ಬಲಭಾಗಕ್ಕೆ ತಿರುಗಿಸಿ ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಬಲಭಾಗಕ್ಕೆ ಬಗ್ಗುತ್ತೀರ. ನಿಮ್ಮ ಬಾಡಿ ತುಂಬ ಫ್ಲೆಕ್ಸಿಬಲ್ ಆಗಿದೆ ಅಂದರೆ ನೀವು ನಿಮ್ಮ ಹೆಬ್ಬೆರಳನ್ನ ಕೂಡ ಇಟ್ಕೋಬೋದು. ಇಲ್ಲಾಂದರೆ ಹಾಗೆ ನೆಲವನ್ನು ಮುಟ್ಟಿಸಿದ್ರೆ ಸಾಕು. ನಿಮ್ಮ ಸೊಂಟದಲ್ಲಿ ಏನಾದರೂ ತೊಂದರೆ ಇತ್ತು, ನಿಮಗೆ ಬಗ್ಗೋಕ್ಕಾಗ್ತಿಲ್ಲ, ಪೇಯ್ನ್ ಬರ್ತಿದೆ ಅಂದರೆ ನೀವು ಯೋಗ ಬ್ಲಾಕ್ಗಳನ್ನ ಕೂಡ ನಿಮ್ಮ ಕೈ ಹತ್ರ ಇಟ್ಕೋಬೋದು. ಅಥವಾ ಯೋಗ ಬ್ಲಾಕ್ ನಿಮ್ಮ ಮನೇಲಿ ಇಲ್ಲ ಅಂದರೆ ನೀವು ನಿಮ್ಮ ಕೈನ ಮಂಡಿ ಹತ್ತಿರ, ನಿಮ್ಮ ಕೈ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ನಿಮ್ಮ ಕಾಲಿನ ಸಪೋರ್ಟ್ ಮೂಲಕ ಅಲ್ಲಿವರೆಗೂ ನಿಮ್ಮ ಕೈನ ತಾಗಿಸಿ ನಿಮ್ಮ ಪೂರ್ಣ ದೃಷ್ಟಿ ನಿಮ್ಮ ಎಡಗೈ ಮೇಲೆ ಇರಲಿ. ಈಗ ನಿಧಾನವಾದ ಉಸಿರಾಟ. ನಂತರ ಉಸಿರನ್ನು ತಗೊಳ್ತಾ ಮೇಲಕ್ಕೆ ಬರ್ತೀರಾ. ಇದೇ ಭಂಗಿಯಲ್ಲಿ ಇನ್ನೊಂದು ಭಾಗ ಕೂಡ ಪ್ರಯತ್ನ ಪಡ್ತೀರಾ. ಇವಾಗ ನಿಮ್ಮ ಎಡದ ಕಾಲನ್ನು 90 ಡಿಗ್ರಿಗೆ ಇರಿಸಿ ನಿಧಾನವಾಗಿ ಎಡದ ಕಡೆ ಬಗ್ಗಿ ಉಸಿರನ್ನು ನಿಧಾನವಾಗಿ ಬಿಡ್ತಾ ಹಾಗೆ ಉಸಿರನ್ನು ತಗೊಳ್ತಾ ಮೇಲೆ ಬನ್ನಿ. ಸಮಸ್ಥಿತಿ. ಯೋಗದ ಮಂತ್ರಗಳಲ್ಲಿ ಸುಖಂ ಸ್ಥಿರಂ ಆಸನಂ ಅನ್ನೋ ಮಂತ್ರ ಕೂಡ ಇದೆ. ಸುಖವಾಗಿ ಸ್ಥಿರವಾಗಿ ಮಾಡೋ ಆಸನವನ್ನೇ ಯೋಗ ಅಂತ ಕರಿತೀವಿ. ಅದರಲ್ಲಿ ತ್ರಿಕೋನಾಸನ ಕೂಡ ಒಂದು. ಯಾವುದೇ ರೀತಿಯ ಪ್ರೆಷರ್ ತಗೋಬೇಡಿ, ಯಾವುದೇ ರೀತಿಯ ಓವರ್ ಸ್ಟ್ರೆಚ್ನ ಮಾಡಬೇಡಿ. ಆರಾಮವಾಗಿ ನಿಮ್ಮ ಕೈಲಿ ಆದಷ್ಟನ್ನು ಮಾಡಿ ಪ್ರತಿದಿನದ ಪ್ರಯತ್ನದಿಂದಾಗಿ ನೀವು ಒಂದಿನ ಅಚೀವ್ ಮಾಡ್ತೀರಾ. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು.